ಪ್ರಕರಣದ ತನಿಖೆ ಲೋಕಾಯುಕ್ತ ಪೊಲೀಸರಿಂದ ಸರಿಯಾಗಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಸಿಬಿಐಗೆ ಇದರ ತನಿಖೆಯನ್ನ ಕೊಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಿಕೊಂಡಿದ್ರು ಸ್ನೇಹಮಯಿ ಕೃಷ್ಣ. ಹೈಕೋರ್ಟ್ ಅವರ ಅರ್ಜಿಯನ್ನ ತಿರಸ್ಕರಿಸಿದೆ, ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಿಲ್ಲ ಅಂತ ಕೂಡ ಸ್ನೇಹಮಯಿ ಕೃಷ್ಣ ಹೇಳಿದ್ರು. ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ, ವಾರದೊಳಗೆ ತಕರಾರು ಅರ್ಜಿ ಸಲ್ಲಿಸ್ತೀನಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು ಇವರು. ಸಿಎಂಗೆ ಶಿಕ್ಷೆ ಕೊಡಿಸದಿದ್ರೆ ನಾನು ಸ್ನೇಹಮಯಿ ಕೃಷ್ಣ ಅಲ್ಲ. ಲೋಕಾಯುಕ್ತ ಪೊಲೀಸರು ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ. ಕೇಳಿಸ್ಕೊಳ್ಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದು. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಇದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಕೂಡ ನನಗೆ ಸೂಚನೆ ಕೊಟ್ಟಿದ್ದಾರೆ. ಸರ್, 1 ವಾರ ಅಂತೇಳಿ ಅವ್ರು ಹೇಳಿದರೆ ಅದು ಮಾನ್ಯ ನ್ಯಾಯಾಲಯ ನನಗೆ ಸಮಯ ಕೊಡುತ್ತೆ. ನಾನು 1 ವಾರದಲ್ಲಿ ಅದಕ್ಕೆ ಉತ್ತರ ಕೊಡ್ತೇನೆ ಸರ್. ಸೊ ಇದು ರಾಜ್ಯದ ಜನತೆ ಒಂದು ಪ್ರಶ್ನೆ ಮಾಡಬೇಕಂತ ವಿಚಾರ. ಒಬ್ಬ IPS ಅಧಿಕಾರಿಗಳಿಗೆ ಒಂದು ತನಿಖಾ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾಚಿಕೆಗೇಡಿನ ಸಂಗತಿ. ನಾನೊಬ್ಬ SLC ಓದಿರೋದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಸರ್, ಈಗ 50 ಅನ್ನೋದು ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ. ಇನ್ನೂ ತನಿಖೆ ಪೂರೈಸಿಲ್ಲ ಅಂತ ಅರ್ಥ. ತನಿಖೆ ಪೂರೈಸೋಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದ್ದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ ಆದಷ್ಟು ಬೇಗ ಈ ಆರೋಪಿತರನ್ನು ರಕ್ಷಣೆ ಮಾಡೋದು ಕೆಲಸ. ಸೊ ಇದೆಲ್ಲ ಗೊತ್ತಾಗುತ್ತೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ. ನಾಚಿಕೆ ಆಗಬೇಕ್ರಿ. ಇಂಥ ಒಂದು ವರದಿ ಸಲ್ಲಿಸೋರು IPS ಓದಬೇಕಾ? IPS ಅಂತ ಅಧಿಕಾರಿಗಳು ಕೂಡ ಇಂಥ ಅವಿವೇಕದ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ಇಡೀ ರಾಜ್ಯದ ಜನತೆ ಗಮನಿಸಬೇಕಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.